ಬಂಧನ ಅನ್ನೋದು ಬಂಧ ಅಂತ ಹೋಗ್ತಿದೆ. ಮಕ್ಕಳ ಕಳ್ಳಿ ಬಂಧನಕ್ಕಾಗಿ ಅನ್ನೋದು ಬಂಧ ಅಂತ ಹೋಗ್ತಿದೆ. ಸ್ಟಾರ್ಟಿಂಗ್ ಲೈನು ಮಕ್ಕಳ ಕಳ್ಳಿ ಬಂಧನಕ್ಕಾಗಿ ಪೊಲೀಸರಿಂದ ತಂಡ ರಚನೆ ಅನ್ನೋದು ಬಂಧಕ್ಕಾಗಿ ಅಂತ ಹೋಗ್ತಿದೆ ನೋಡಿ. ಫಸ್ಟ್ ಲೈನ್ ಪೀಪಲ್ ಫಸ್ಟ್ ಲೈನ್ ಇದೆಯಲ್ಲ ಅದು. ಮತ್ತೊಂದು ಕಡೆ ಮಕ್ಕಳ ಕಳ್ಳಿಯ ಬಂಧನಕ್ಕೋಸ್ಕರ ಪೊಲೀಸರು ತಂಡ ರಚನೆ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಎಸ್ಪಿ ಅಮರನಾಥ್ ರೆಡ್ಡಿ ಈ ಸಂಬಂಧ ಮಾಹಿತಿಯನ್ನು ನೀಡಿದ್ದಾರೆ. ಎಎಸ್ಪಿ ಎಂ ಜಿದ್ದಿ ನೇತೃತ್ವದಲ್ಲಿ 3 ತಂಡಗಳನ್ನು ರಚಿಸಲಾಗಿದೆ. ಬಾಗಲಕೋಟೆ ಜಿಲ್ಲಾ ಎಸ್ಪಿ ಅಮರನಾಥ್ ರೆಡ್ಡಿ ಈ ಸಂಬಂಧ ಮಾಹಿತಿಯನ್ನು ನೀಡಿದ್ದಾರೆ. ಮಕ್ಕಳ ಕಳ್ಳಿಯ ಬಂಧನಕ್ಕೋಸ್ಕರ 3 ತಂಡಗಳನ್ನು ರಚಿಸಲಾಗಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಆಸ್ಪತ್ರೆ ಹಾಗೂ ಸುತ್ತಮುತ್ತಲ ಸಿಸಿಟಿವಿ ಕ್ಯಾಮೆರಾಗಳ ಶೋಧ ಕಾರ್ಯ ಕೂಡ ಮಾಡಲಾಗಿದ್ದು, ಮಹಿಳೆಯಿಂದ ಮಗು ಕಳ್ಳತನ ನಡೆದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಇನ್ನು ಮಗು ಕಳೆದುಕೊಂಡಂತಹ ಮಹಿಳೆ ಈ ಸಂಬಂಧ ದೂರು ದಾಖಲು ಮಾಡಿದ್ದಾರೆ. ನವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪತ್ತೆ ಮಾಡಿದ್ವಿ 17 ನಿಮಿಷಕ್ಕೆ ನಿನ್ನೆ ಡೆಲಿವರಿ ಆಗಿದೆ. ಡೆಲಿವರಿ ಆದ ನಂತರ ಇಲ್ಲೊಬ್ರು ಬಂದು ಲೇಡಿ ಅನ್ನೋನು ಲೇಡಿ ಅವರಿಗೆ ಒಂದು ಪರಿಚಯ ಮಾಡಿಕೊಂತಿದ್ದಾರೆ. ನಾನು ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಇಷ್ಟೊಂದು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತ, ಏನಾದರೂ ನಿಮಗೆ ಎಮರ್ಜೆನ್ಸಿ ಇತ್ತು ನನಗೆ ಅಟೆಂಡ್ ಮಾಡ್ತೀನಿ ತಿಳಿಸಿ ಅಂತ ಹೇಳಿದ್ದಾರೆ. ಆನಂತರ ಮತ್ತೆ ಪುನಃ 7-15 ಗಂಟೆಗೆ ಬಂದಿದ್ದಾರೆ. ಬಂದ ನಂತರ ಕೂಡ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ. ಅವ್ರದ್ದು ಯಾರು ಶ್ರೀಮತಿ ಮೈಬೇಬಿ ನದಾಬ್ ಇದ್ದಾರೆ, ಅವ್ರದ್ದು ಸಿಸ್ಟರ್ ಮತ್ತು ತಾಯಿ ಕೂಡ ಜೊತೆಗಿದ್ದಾರೆ. ಅವ್ರ ಸಿಸ್ಟರ್ ಕೂಡ ಅವರು ಮಾತಾಡಿದ್ದಾರೆ. ಆ ನಂತರದಲ್ಲಿ ಬೆಳಗಿಂದು ಜಾವ ಸುಮಾರು ಅಂದಾಜು 4:15 ಬಂದು ಮಗುಗೆ ನೆಬಲೈಸೇಷನ್ ಕಫ ಗಟ್ಟಿಯಾಗಿದೆ, ನೆಬಲೈಸೇಷನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಮಗುನ ಒಂದು ಬಟ್ಟೆಯಲ್ಲಿ ಸುತ್ತಕೊಂಡು ತಗೊಂಡೋಗಿರ್ತಕ್ಕಂಥದ್ದಿದೆ. ಈ ಸಂಬಂಧವಾಗಿ ಆಲ್ರೆಡಿ ನಾವು ನವನಗರ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಎಲ್ಲ ಆಯಾಮಗಳಿಂದ ಆಲ್ರೆಡಿ ನಾವು ಈಗ 3 ಟೀಮು ಮಾಡ್ಕೊಂಡಿದ್ವಿ. ಮತ್ತು ನಮ್ಮ ಅಡಿಷನಲ್ ಎಸ್ಪಿ ಮಾಂತೇಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಏನೇನು ಸಾಕ್ಷ್ಯಾಧಾರಗಳಿದ್ದಾವೆ ಮತ್ತು ಕ್ಲೂ ಇದೆ ಎಂಬುದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಪ್ರಕರಣವನ್ನು ಬೇಗ ಪತ್ತೆ ಹಚ್ಚೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಸುಮಾರು 5:17 ನವಜಾತ ಶಿಶು ಕಳ್ಳತನ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್ ಸಿಗ್ತಾ ಇದೆ. ಕಳ್ಳತನವಾಗಿದ್ದ ಮಾಬೂಬಿ ಎಂಬಾಕೆಯ ಮಗು ಪತ್ತೆಯಾಗಿದೆ. ಮಗು ಕೊಂಡೊಯ್ದಿದ್ದ ಪಕ್ಕದ ವಾರ್ಡ್ನ ಮಹಿಳೆ ಸಾಕ್ಷಿಯಾಗಿದ್ದಾರೆ. ಹಾಲು ಕುಡಿಸಿದ್ದೀರಾ ಅಂತ ಕೇಳಿದ್ರೆ ಹೂ ಎಂದಿದ್ದ ಸಾಕ್ಷಿ. ಹಾಲು ಕುಡಿಸಿದಿರಾ ಅಂತ ಕೇಳಿದ್ರೆ ಹೂ ಹುಟ್ಟಿದ್ಲಂತೆ. ಕೂಸು ನಮ್ಮದೇ, ಹಾಲು ಕುಡಿಸ್ತಿದ್ದೀನಿ ಅಂತ ಹೇಳಿದ್ದಂತೆ ಮಹಿಳೆ. ರೌಂಡ್ಸ್ಗೆ ಹೋದ ಡಾಕ್ಟರ್ ರಜನಿಗೆ ಮಾಹಿತಿಯನ್ನ ನೀಡಿರುವಂಥದ್ದು ಆ ಸಾಕ್ಷಿ. ಬಾಗಲಕೋಟೆ ಜಿಲ್ಲಾಸ್ಪತ್ರೆಯ ಶಿಶು ತಜ್ಞೆ ಡಾಕ್ಟರ್ ರಜನಿ ಪೊಲೀಸ್ ವಿಚಾರಣೆಯಲ್ಲಿ ಸಾಕ್ಷಿಗೆ ಹೆರಿಗೆ ಆಗಿಲ್ಲವೆಂಬ ಮಾಹಿತಿಯನ್ನ ನೀಡಿದ ನಂತರದಲ್ಲಿ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಕೆಲಕಾಲ ಜಿಲ್ಲಾಸ್ಪತ್ರೆಯಲ್ಲಿ ಮಗುವಿಗೋಸ್ಕರ ಹುಡುಕಾಟವನ್ನು ನಡೆಸಿದ ಬಳಿಕ ಮಗು ಪತ್ತೆಗಾಗಿ ಪಕ್ಕದ ರೂಮ್ಗೆ ಮಾಬೂಬಿ ತೆರಳುತ್ತಾರೆ. ಮಗು ಸಿಕ್ಕಿದ್ದರಿಂದ ಇದೀಗ ಮಾಬೂಬಿ ಕುಟುಂಬ ನಿರಾಳವಾಗಿದೆ. ಮಗುವಿನೊಂದಿಗೆ ಹೆರಿಗೆ ವಾರ್ಡ್ಗೆ ಮಾಬೂಬಿ ಶಿಫ್ಟ್ ಆಗಿದ್ದಾರೆ. ಅಂದರೆ ಪಕ್ಕದ ಬೆಡ್ನಲ್ಲಿ ಇದ್ದಂಥ ಮಹಿಳೆ ಆ ಸಂದರ್ಭದಲ್ಲಿ ಮಗುವನ್ನು ಹೊತ್ತೊಯ್ದಿರ್ತಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಕೂಸು ನಮ್ಮದೇ, ಅದಕ್ಕೆ ಹಾಲು ಕುಡಿಸ್ತಿದ್ದೀನಿ ಅಂತ ಮಹಿಳೆ ಹೇಳಿರ್ತಾರೆ. ಆದರೆ ಅಲ್ಲಿನ ಪ್ರಮುಖ ವೈದ್ಯಾಧಿಕಾರಿಯನ್ನು ಕೇಳಿದಾಗ ಆಕೆಗೆ ಮಗು ಆಗಿಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಗುತ್ತೆ. ಹಾಗಾದರೆ ಹಾಲು ಕುಡಿಸ್ತಾ ಇದ್ದೀನಿ ಅಂತ ಹೇಳಿದ್ದು ಆಕೆ ಸುಳ್ಳೆ ಅನ್ನುವಂಥದ್ದು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ. ನಂತರದಲ್ಲಿ CCTVಯ ಫುಟೇಜ್ ಎಲ್ಲವನ್ನು ಕೂಡ ಹುಡುಕಿ ಬಳಿಕ ಮಹಿಳೆಯನ್ನು ವಶಕ್ಕೆ ತೆಗೆದುಕೊಂಡು ಕೊನೆಗೂ ಕೂಡ ಆ ಮಗುವನ್ನು ತಾಯಿಯ ಬಳಿಗೆ ಸೇರಿಸಲಾಗಿದೆ. ಈ ಮೂಲಕ ಮಗು ಕಳ್ಕೊಂಡು ದುಃಖ ತಪ್ತಳಾಗಿದ್ದಂಥ ಮಹಿಳೆ ಇದೀಗ ಮಗುವು ಮರಳಿ ತನ್ನ ಮಡಿಲು ಸೇರಿದ್ದು ಆನಂದ ತಂದಿದೆ ಆ ಮಹಿಳೆಗೆ. ಮತ್ತೊಂದು ಕಡೆ ಆರೋಪಿಯನ್ನು ಬಂಧಿಸಲಾಗಿದೆ. ಯಾರಂದ್ರಿ ಈ ಸಿಸ್ಟರ್ ಅಂತ ಹೇಳ ಬಂದಾರ್ರಿ. ಸಿಸ್ಟರ್ ಅದಾಳ ಏನದ ಗೊತ್ತಿಲ್ಲ. ಸಿಸ್ಟರ್ ಅಂತ ಬಂದು
ನೀನು ಸಾಯಂಕಾಲದಿಂದ ಬೆನ್ನು ಹತ್ತಾಡ್ರಿ. ಇವತ್ತು ಬೆಳಿಗ್ಗೆ ನಮ್ಮ ಮಾರ ಬೆನ್ನು ಹತ್ತಿದ್ರು ಆಕಿ ತಪ್ಪಿಸ್ಕೊಂಡು ಹೋಗಿ ತಗೊಂಡು ಹೋಗ್ಯಾಳ್ರಿ. ಬೆಳಿಗ್ಗೆ ಎಷ್ಟು ಗಂಟೆಗೆ? ಬೆಳಿಗ್ಗೆ 4ಕ್ಕೆ ಬಂದಾಳ್ರಿ ಆಕಿ. 4:15 ಹೋಗ್ಯಾಳ್ರಿ. ಮುಖ್ಯ ಹೇಳಿಲ್ಲ ಅನ್ರಿ? ಹೇಳ್ಯಾಳಲ್ರಿ ಕಪ್ಪ ಅನ್ಕೊತ ಕಾಜಿನ ರೂಮ್ನಾಗ ಕಾಜಿನಾಗ ಇಡ್ಬೇಕು. 3 ಹುಡುಗರು ಇಟ್ಟು ಬಂದೀನಿ, ನಿಮ್ದೊಂದು 4ನೇದು ಅಂತ ಹೇಳ್ಯಾಳ. ಮಮ್ಮಿ ನದಾಫ್ ಅಂತ 30 ವರ್ಷದ ಇವು ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಬಂದುಬಿಟ್ಟು ಮತ್ತು ಪೋಸ್ಟ್ ಡಿ ಕೆಲಸ ಬಂದು ಸಾಯಂಕಾಲ 5:17ಕ್ಕೆ ನಮ್ಮ ಇವರು ಗೈನಕಾಲಜಿಸ್ಟ್ ಅವರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಮಾಡಿಬಿಟ್ಟು ಅದೇ ನಮ್ಮಲ್ಲಿ ರಿಸರ್ವೇಷನ್ ಮಾಡಿ ಬಂದುಬಿಟ್ಟು ಆಲ್ಮೋಸ್ಟ್ 7 ಗಂಟೆಗೆ ನಾವು ರಿಸೀವ್ ಮಾಡಿದ್ದಾರೆ. ನಮ್ಮದು ರಿಸೀವ್ ಮಾಡಿದ್ದಾರೆ. ಸೊ ಅವಾಗ ಬಂದುಬಿಟ್ಟು ಈ ಹೆಣ್ಮಕ್ಳು ಪರಿಚಯ ಮಾಡ್ಕೊಂಡ್ಬಿಟ್ಟು ನಮ್ಮ ಹಾಸ್ಪಿಟಲ್ ಸ್ಟಾಫ್ ಏನು ಪರಿಚಯ ಮಾಡಿಕೊಂಡು ಅವ್ರ ಜೊತೆಗೆ ಸ್ವಲ್ಪ ಸಲಿಗೆಯನ್ನು ಬೆಳೆಸ್ಕೊಂಡಿದ್ದಾರೆ. ಆಮೇಲೆ ಬೆಳಿಗ್ಗೆ ನಮ್ಮ ಸ್ಟಾಫು ಇದೇ ಪೇಷಂಟ್ಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೇಳಿ ಹೋಗಿದ್ದಾರೆ. ಅದೇ ಅವ್ರು ಹೋದ ಒಂದು 2 ನಿಮಿಷಕ್ಕೆ ಇವರು ಬಂದುಬಿಟ್ಟು ಅಲ್ಲಿ ಈ ಕಡೆ ಬರ್ರಿ, ಅಲ್ಲಿ ಹೇಳ್ತಾರೆ.